ಅದು ಚಿಕ್ಕಮಗಳೂರು ನಗರದ ವಿವಾದಿತ ದರ್ಗಾ ಕಳೆದ 3 ದಶಕಗಳಿಂದ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ದರ್ಗಾ ಕಾಮಗಾರಿಗೆ ಸ್ಥಳೀಯರು ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತ ಆಗ್ತಾ ಇದ್ದು ಪೊಲೀಸರ ಜೊತೆ ಸ್ಥಳೀಯರು ವಾಗ್ವಾದವನ್ನೇ ನಡೆಸುತ್ತಿದ್ದಾರೆ. ಈ ಜಾಗ ನಮ್ದು ಅಂತ ಇವರು, ಈ ಜಾಗ ನಮ್ದು ಅಂತ ಅವರು, ಎರಡೂ ಕಡೆಯವರು ನಮ್ದೇ ಜಾಗ ಅಂತ ಪಟ್ಟು ಹಿಡಿದಿದ್ದಾರೆ. ರಸ್ತೆಗಳಿಗೆ ಬ್ಯಾರಿಕೇಡ್ ಬೇಲಿ ಬಿದ್ದಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಸರ್ಪಗಾವಲಿದೆ. ಈ ಬಂದೋಬಸ್ತ್ಗೆ ಕಾರಣವೇ ದರ್ಗಾ ಆವರಣದಲ್ಲಿ ಟೈಲ್ಸ್ ಕಾಮಗಾರಿ, ಸ್ಥಳೀಯರ ವಿರೋಧ. ಇದು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯ ಹಜರತ್ ಸೈಯದ್ ಮೌಲಾನಾ ರೋಮ್ ಶಾಖಾದ್ರಿ ದರ್ಗಾ ಆವರಣದಲ್ಲಿ ಗಣೇಶನ ದೇಗುಲ ಇದೆ. ಪೂಜೆ ಸೇರಿದಂತೆ ಇನ್ನಿತರ ವಿಚಾರಗಳಿಗೆ ವಿವಾದ ಸೃಷ್ಟಿ ಆಗ್ತಾನೆ ಇರುತ್ತೆ. ಇದೀಗ ಇತ್ತೀಚೆಗೆ ದರ್ಗಾ ಆವರಣದಲ್ಲಿ ದರ್ಗಾ ಕಮಿಟಿಯವರು ಟೈಲ್ಸ್ ಕಾಮಗಾರಿ ನಡೆಸಿದ್ದಾರೆ. ಇದಕ್ಕೆ ಸ್ಥಳೀಯರು ಮತ್ತು ಹಿಂದೂ ಸಂಘಟನೆಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಧನುರ್ಮಾಸ ಆಗಿರೋದ್ರಿಂದ ನಾವು ಗಣೇಶನ ದೇಗುಲದಲ್ಲಿ ಪೂಜೆ ಮಾಡಬೇಕು, ಆದ್ರೆ ಕಾಮಗಾರಿ ನೆಪ ಒಡ್ಡಿ ನಮಗೆ ಪೂಜೆಗೆ ಅವಕಾಶ ಬಿಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಸ್ಥಳಕ್ಕೆ ನಗರಸಭೆ ಸದಸ್ಯೆ ಸುಜಾತಾ ಭೇಟಿ ಕೊಟ್ಟರು. ದಾಖಲೆ ಪರಿಶೀಲನೆ ನಡೆಸುವವರೆಗೂ ಯಾವುದೇ ಕಾಮಗಾರಿ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಆಗ ಸ್ಥಗಿತಗೊಂಡಿದ್ದ ಕಾಮಗಾರಿ ನಿನ್ನೆಯಿಂದ ಮತ್ತೆ ಆರಂಭವಾಗಿದೆ. 500ಕ್ಕೂ ಅಧಿಕ ಪೊಲೀಸರ ಸರ್ಪಗಾವಲಿನಲ್ಲಿ ಕಾಮಗಾರಿ ಮತ್ತೆ ಶುರುವಾಗಿದೆ. ಇದೇ ವೇಳೆ ಹಿಂದೂ ಸಂಘಟನೆ ಮತ್ತು ಸ್ಥಳೀಯರು ದರ್ಗಾದ ಬಳಿ ಜಮಾವಣೆಗೊಂಡಿದ್ರು. ಅಯ್ಯಪ್ಪ ಮಾಲೆ ಹಾಕಿದ್ದೀವಿ, ಪೂಜೆ ಮಾಡೋಕು ಬಿಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇಲ್ಲಿ ಲೋಕಲ್ಲು ನಾವು ಇರೋದೇ 99% ನಾವು ಹಿಂದೂಗಳೇ. ಆದರೆ ಇಲ್ಲಿ ಸಾರ್ವಜನಿಕರು ಅಭಿಪ್ರಾಯ ಪಡೆಯದೆ ಜಿಲ್ಲಾಡಳಿತ ಏಕಾಏಕಿ ಅವರ ಸ್ವನಿರ್ಧಾರ ತಗೊಂಡು ಸರ್ಕಾರದ ಕೈಗೊಂಬೆ ಅಂತ ಕುಣಿತಾ ಇದ್ದಾರೆ. ಇಲ್ಲಿ ನಾವು ಸ್ವಾಮಿಗಳೆಲ್ಲ ಮಾಲೆ ಹಾಕಿ ಇವತ್ತು ಧನುರ್ಮಾಸ ನಡೀತಾಯಿದ್ರು. ಅದ್ರ ಪಕ್ಕದಲ್ಲೇ ಇರೋ ಹಳ್ಳಿ ಮರ ಗಣಪತಿ ದೇವಸ್ಥಾನಕ್ಕೆ ನಮ್ಮನ್ನು ಹೋಗಕ್ಕೆ ಬಿಡ್ತಾ ಇಲ್ಲ. ಹಿಂದೂಗಳನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಶವವೊಂದನ್ನ ಸ್ಮಶಾನಕ್ಕೆ ಕರೆದೊಯ್ಯಲು ಸಹ ಪೊಲೀಸರು ಬಿಡಲಿಲ್ಲ. ನಾವು ಇದೇ ದಾರಿಯಲ್ಲಿ ಶವ ತೆಗೆದುಕೊಂಡು ಹೋಗಬೇಕು, ದಯವಿಟ್ಟು ಬಿಟ್ಬಿಡಿ ಅಂದ್ರೂ ಬಿಟ್ಟಿರಲಿಲ್ಲ. ಕೆರಳಿ ಕೆಂಡವಾಗಿದ್ದ ಸ್ಥಳೀಯರು ಜಿಲ್ಲಾಡಳಿತದ ವಿರುದ್ಧ ನಿಗಿ ಉರಿದು ಬಿದ್ರು. ಇನ್ನು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಕೂಡ ದರ್ಗಾ ಕಮಿಟಿಯವರ ದಾಖಲೆಗಳು ಸಂಪೂರ್ಣವಾಗಿವೆ ಅಂತಿದ್ದಾರೆ. ಮುಸ್ಲಿಂ ಸಂಘಟನೆಯವರು ನನ್ನನ್ನ ಶನಿವಾರ ಭೇಟಿ ಮಾಡಿದ್ರು. ಅವರು ಅವ್ರದ ದಾಖಲೆಗಳನ್ನ ಕೊಟ್ಟಿದ್ದಾರೆ. ನ್ಯಾಯಾಲಯದಲ್ಲಿ ಯಾವುದು ಚಾಲೆಂಜ್ ಆಗಿಲ್ಲ. ಆದ್ರೂ ಸಹಿತ ಗ್ರಾಮಸ್ಥರು ಇದ್ರ ಬಗ್ಗೆ ನಾವು ದಾಖಲೆಗಳ ಬಗ್ಗೆ ನಮಗೆ ಸಂಶಯ ಇದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅದು ಸಿವಿಲ್ ಮ್ಯಾಟರ್, ಸೊ ದೇ ಹ್ಯಾವ್ ಟು ಗೋ ಟು ಕೋರ್ಟ್. ಆತ ದರ್ಗಾ ಕಮಿಟಿ ಜಿಲ್ಲಾಡಳಿತದ ಮುಂದೆ ದಾಖಲೆ ಕೊಟ್ಟು ದರ್ಗಾ ನಮ್ಮದು ಅಂತ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಪಡೆದಿದೆ. ಈತ ಹಿಂದೂ ಸಂಘಟನೆಗಳು ಮಾತ್ರ ದರ್ಗಾದವರು ಸುಳ್ಳು ದಾಖಲೆ ಸೃಷ್ಟಿಸಿದ್ದಾರೆ ಅಂತ ವಾದ ಮಾಡ್ತಾ ಇದ್ದಾರೆ. ಈ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡ್ಬೇಕಿದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.